ಓಕೆ. ಇದೆಯಾ? ನಮಸ್ಕಾರ. ನಾನು KRS ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಅಂತ. ನಮ್ಮ ಜೊತೆ ವೆಂಕಟೇಶ್ ಧೋನಿ, KRS ಪಕ್ಷದ ಯುವ ಘಟಕದ ಕಾರ್ಯದರ್ಶಿ ಹಾಗೂ ಕೋಲಾರ ತಾಲೂಕು ಅಧ್ಯಕ್ಷ ಶ್ರೀನಿವಾಸನ್ ಅವರು ಬಂದಿದ್ದಾರೆ. ಬೆಂಗಳೂರಿಂದ ಇವತ್ತು ಮುಳುಬಾಗಲು, ಬೆಂಗಳೂರಿಂದ 110ರಿಂದ 115 ಕಿಲೋಮೀಟರ್ ಸರ್ಕಾರಿ ವಾಹನವನ್ನು ತಗೊಂಡ್ಬಂದಿರ್ತಾರೆ. ಸರ್ಕಾರ ವಾಹನ ಅಂದರೆ ಅಲ್ಲಿ ಯಾವುದೇ ಸಮಸ್ಯೆ ಆಗಿರುತ್ತೆ ಹೋಗಿ ಅದನ್ನು ಪರಿಶೀಲನೆ ಮಾಡೋಕ್ಕೆ ಗಾಡಿ ಕೊಟ್ಟಿರ್ತಾರೆ ಅಧಿಕಾರಿಗೆ. ಇದು ಸಾರಿಗೆ ಇಲಾಖೆ. ಇದು ಸಾರಿಗೆ ಇಲಾಖೆ ರಾಮಲಿಂಗಾರೆಡ್ಡಿ ಅವರು ತಿಳ್ಕೋಬೇಕು. ಅವರ ಸ್ವಂತ ಮನೆಯ ದುಡ್ಡಿಂದ ಇದು ಡೀಸೆಲ್ ಹಾಕಲ್ಲ. ರಾಮಲಿಂಗಾರೆಡ್ಡಿ ಆಗಲಿ ಅಧಿಕಾರಿ ಆಗಲಿ ಸಾರ್ವಜನಿಕರ ಸೊತ್ತಲ್ಲಿ ಈ ಗಾಡಿಯನ್ನು ಚಲಾವಣೆ ಮಾಡೋದು. ಇದಕ್ಕೆ ಖರ್ಚು ವೆಚ್ಚಗಳು, ಇದಕ್ಕೆ ಹಾಕಿರೋ ಡೀಸೆಲ್ ಪೆಟ್ರೋಲ್ ದುಡ್ಡು. ಇವತ್ತು 115 ಕಿಲೋಮೀಟರ್ ಬೆಂಗಳೂರಿಂದ ಇವತ್ತು ಗಾಡಿ ಇಲ್ಲಿಗೆ ಬಂದಿದ್ದಾವೆ. ಇದನ್ನು KRS ಪಕ್ಷ ಅಲ್ಲಿಂದ ಬೆಂಗಳೂರಿಂದ ಗಾಡಿ ಅಲ್ಲಿವರೆಗೂ ಬಂದು ನೋಡಿದೆ. ಮತ್ತು ಇಲ್ಲಿ ಕೋಲಾರ ಜಿಲ್ಲಾ ಸಮಿತಿಯವರು ಇಲ್ಲಿ ಬಂದಿದ್ದೀವಿ. ಅಧಿಕಾರಿನ ಕರೆಯೋದಕ್ಕೆ ಡ್ರೈವರ್ ಹೋಗಿದ್ದಾರೆ. ಇವರು ಈ ಗಾಡಿನ ತಗೊಬರೋದಕ್ಕೆ ಸರ್ಕಾರಕ್ಕೆ ಏನಾರ ದುಡ್ಡು ಕಟ್ಟಿದ್ದಾರಾ ಇಲ್ಲ ಏನೋ ಅನ್ನೋದನ್ನು ಅಧಿಕಾರಿನ ಕೇಳೋಣ. ಮತ್ತು ಅಲ್ಲೊಂದು ಗಾಡಿ ಇದೆ, ಅದು ತೋರಿಸ ವೆಂಕಟೇಶ್. ಬನ್ನಿ. ಇಲ್ಲಿ ಮತ್ತೆ ಇನ್ನೊಂದು ಗಾಡಿ ಒಂದಿದೆ, ಇದು ಯಾವ ಇಲಾಖೆ ಇದೆ ಅಂತ ಅಲ್ಲಿ ಡ್ರೈವರ್ ಅವ್ರು ಕೇಳೋಣ. ಅವರು ನಮ್ಮ ನೋಡಿದ ತಕ್ಷಣ ಗಾಡಿಯನ್ನು ತೆಗಿತಾ ಇದ್ದಾರೆ. ಯಾಕಪ್ಪ ಅಂದರೆ ಇವರು ಅಧಿಕಾರಿಗಳು ಅದೇ ರೀತಿಯ ಸರ್. ಇದು ಸಾರಿಗೆನೆ, ಕರ್ನಾಟಕ ಸಾರಿಗೆ ಇದು ಸಾರಿಗೆ ಇಲಾಖೆ ಅದಲ್ಲ. ಎಲ್ಲಿಂದ ಬಂದಿದ್ರು ಅಲ್ಲಲ್ಲ, ಈ ಗಾಡಿಯವರು ಯಾರು, ಅಧಿಕಾರಿ ಯಾರು ಸರ್? ನೀವು ಗಾಡಿ ನಿಲ್ಸ್ಬೇಕು. ನೀವು ಇಲ್ಲಿ ಕರ್ಸಿರಿ, ಗಾಡಿ ಇಲ್ಲ ನಿಲ್ಸಿರಿ, ಇಲ್ಲಿ ಕರ್ಸಿರಿ. ಅಲ್ಲ, ಗಾಡಿ ನಿಲ್ಸಿ, ಒಂದು ನಿಮಿಷ. ಗಾಡಿ ಇದು ಸಾರ್ವಜನಿಕ ಡೀಸೆಲ್ ಪೆಟ್ರೋಲ್ ಹಾಕೋದು ಗಾಡಿ. ಇಷ್ಟೊತ್ತು ಮುಟ್ಕೊಂಡು ಬರೋದಕ್ಕೆ ಸ್ವಂತ ಗಾಡಿ ಅಲ್ಲ, ಸ್ವಂತ ಗಾಡಿ ತಗೊಂಡು ಮಾಡ್ಬೇಕಾದ್ರೆ ಅವ್ರು ತಗೊಂಡ್ಬಂದ್ರು. ಸರ್ಕಾರಿ ಗಾಡಿ ನೀವು ತಗೊಂಡ್ಬಂದಿದ್ರು, ಅವ್ರು ಖರ್ಚು ಇಲ್ಲಿ ಕರ್ಸಿಲ್ಲ. ಅವ್ರಿಗೆ ಇಲ್ಲಿ ಕರ್ಸಿಲ್ಲ, ಯಾಕಾಗಲ್ಲ? ಆಯ್ತು, ಗಾಡಿ ನಿಲ್ಸಬೇಕು. ಇಲ್ಲ, ಒಂದು ನಿಮಿಷ ರೀ, ನಾನೇ ಕಾಲ್ ಮಾಡ್ತೀನಿ. ಆಯ್ತು, 112 ನಾನೇ ಕಾಲ್ ಮಾಡ್ತೀನಿ. ಇವತ್ತು ಈ ಸರ್ಕಾರಿ ಗಾಡಿಗಳನ್ನು ತಗೊಂಡ್ಬಂದಿದ್ದಾರೆ. ಇವರು ಗಾಡಿ ನಿಲ್ಲಿಸಿ ಅವರು ಅಧಿಕಾರಿನ ಗಾಡಿ ಅಂದರೆ ನೀವೇ ನಡೀರಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಇವಾಗ 112 ಕಾಲ್ ಮಾಡ್ತೀನಿ. ಇದ್ರ ಮೇಲೆ FIR ಮಾಡಿಸ್ಬೇಕು. ಯಾಕಪ್ಪ ಅಂದರೆ ಸಾರ್ವಜನಿಕರ ದುಡ್ಡಲ್ಲಿ 112. ಹಲೋ ಹಲೋ ಹಲೋ. ಹಾಂ, ಕೋಲಾರ ಜಿಲ್ಲಾ ಪೇಜಲ್ಲಿ ಲೈವ್ ಆಗ್ತಾ ಇದೆ ನೋಡಿ ಸರ್. ಹಾಂ ಸರ್, ಓಕೆ. 112ಗೆ ಕರೆ ಮಾಡ್ತಾ ಇದ್ದೀನಿ. ಇವತ್ತು ಈ ಗಾಡಿ ಅಧಿಕಾರಿಗಳು ಒಳಗಡೆ ಇದ್ದಾರೆ. ಡ್ರೈವರು ಕೇಳಿದ್ದಕ್ಕೆ ಅವ್ರಿಗೆ ಫೋನ್ ಮಾಡಿ ಗಾಡಿ ಆಚೆ ಗಾಡಿ ತಗೊಬನ್ನಿ ಅಂತ ಹೇಳಿದ್ರು. ಗಾಡಿನ ತೆಗಿಯುವಾಗ ನಾವು ನಿಲ್ಸಿದ್ದೀವಿ. ಇವರ ಡ್ರೈವರ್ ಇಳಿದು ಅವರಷ್ಟಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಗಾಡಿನ ಯಾವುದೇ ಕಾರಣಕ್ಕೆ ಅದರಿಂದ ನಾವು ಅಧಿಕಾರಿ ಇಲ್ಲೇ ಬರಲಿ. ಓಕೆ, ಆ ನಂಬರ್ ನಮಗೆ ಫಾರ್ವರ್ಡ್ ಮಾಡಿ ಸರ್. ಸರ್ ನಮಸ್ತೆ ಸರ್, ನಾವು ಇಲ್ಲಿ ಮುಳಬಾಗಲಲ್ಲಿದ್ದೀವಿ. KRS ಪಕ್ಷ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ ಸರ್. ಇಲ್ಲಿ ಸರ್ಕಾರಿ ಗಾಡಿಗಳು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾವೆ, ಮದುವೆಗೆ ಅಂತ ಕರ್ಕೊಂಡು ಬಂದಿದ್ದಾರೆ. ಇದು ಗಾಡಿ ನಿಲ್ಸಿದ್ವಿ. ಇಲ್ಲೊಂದು ಸ್ವಲ್ಪ ಇದು ಗಲಾಟೆ ಆಗಿದೆ. ಒಂದು ಕೇಸು ಮಾಡಬೇಕು. ಗಾಡಿ ಸ್ವಲ್ಪ ಬರ್ಬೇಕು ಸರ್ ನೀವು 112 ಅವರು. ಹೌದು, ಗೌರ್ಮೆಂಟ್ ವೆಹಿಕಲ್ಗಳು 2 ಬಂದಿದ್ದಾವೆ. ಅವ್ರು ಕೇಳ್ತಾ ಇದ್ರು. ಹೌದು, ಅವ್ರ ಫ್ಯಾಮಿಲೀಸ್ ಮದುವೆಗೆ ಬಂದಿದ್ದಾರೆ. ಮದುವೆಗೆ ಗಾಡಿ ತಗೊಂಬರಕ್ಕೆ ಇದಿಲ್ಲ. ಇದು ಸಾರ್ವಜನಿಕರ ದುಡ್ಡಲ್ಲಿ ಅದೇನಾಗ ಡೀಸೆಲ್ ಮತ್ತೆ ಅದ್ರ ಖರ್ಚು ವೆಚ್ಚಗಳೆಲ್ಲ ಮಾಡೋದು. ಗಾಡಿ ಸೈಡ್ ಕೋಲಾರ ಮುಳಬಾಗಲು ಟೌನ್ ಪಕ್ಕದಲ್ಲೇ ಫೂಲ್ಚಂದ್ ಕನ್ವೆನ್ಷನ್ ಹಾಲ್ ಅಂತ. ಫೂಲ್ಚಂದ್ ಕನ್ವೆನ್ಷನ್ ಹಾಲ್ ಮದುವೆಗೆ ಮಂಟಪ ಯಾವ್ದು? ಫೂಲ್ಚಂದ್ ಕಲ್ಯಾಣ ಮಂಟಪ. ಹೌದು. ಮುಳಬಾಗಲು ಇದಕ್ಕೆ ಕಲೆಕ್ಷನ್. ಆಯ್ತು ಸರ್. ನಮ್ಮ ಹೆಸರು ಮಂಜುನಾಥ್ ಅಂತ, KRS ಪಕ್ಷ ಜಿಲ್ಲಾಧ್ಯಕ್ಷ. ಆದಷ್ಟು ಬೇಗ ಬರ್ಬೇಕಂತ. ಬೇಗ ಬರ್ಬೇಕು, ಯಾಕಂದ್ರೆ ಗಾಡಿಗಳು ಒಂದೊಂದೇ ಹೋಗ್ತಾ ಇದೆ. ಅದರಿಂದ ಓಕೆ.
ಓಕೆ ಓಕೆ ಒಂದಿಗ್ಲ ಈ ರೀತಿ ಅಲ್ಲೊಂದು ಗಾಡಿ ಇದೆ, ಆ ಡ್ರೈವರ್ ಕರ್ಕೊ ಬರ್ತೀನಿ ಅಂತ ಯೂನಿಫಾರ್ಮ್ ಡ್ರೆಸ್ಸಲ್ಲೇ ಹಾಕೋ ಬಂದಿದ್ದಾರೆ. ಡ್ರೆಸ್ ಹಾಕ್ಕೊಂಡು ನೈಟಲ್ಲಿ ಪಾಪ ಅವರು ಸರ್ಕಾರಿ ಅದೇ ಸೇವ್ ಕೊಡ್ತಾರ. ಆ ಡ್ರೈವರ್ನ ಒಬ್ಬ ಚಾಲಕ, KSRTC ಗಾಡಿ ಚಾಲಕ ಪಾಪ ಡ್ರೈವರ್ ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಈ ಅಧಿಕಾರಿಗಳಿಗೆ ಕರ್ಕೊಬಂದು ಮಕ್ಕಳನ್ನ ಹೆಂಡತಿ ಮಕ್ಕಳು ಕರ್ಕೊಬಂದು ಮದುವೆಗೆ ಕರ್ಕೊಂಡ್ಬಂದು ಹೋಗೋದಕ್ಕೆ ಬೆಂಗಳೂರಿಂದ 115 ಕಿಲೋಮೀಟರ್ ಗಾಡಿ ಬಂದಿದೆ. 115 ಕಿಲೋಮೀಟರ್ ಎಫ್ ಗೌರ್ಮೆಂಟ್ ವೆಹಿಕಲ್ ಎಫ್ ಅಂತಾನು ಇರುತ್ತೆ. ಸಾರ್ವಜನಿಕರ ದುಡ್ಡಲ್ಲಿ ಆ ಡ್ರೈವರ್ ನೋಡಿ, ಒಂದು ಡ್ರೈವರ್ ಇಲ್ದ ಆ ಕಡೆ ಹೊಡ್ಬಿಟ್ರೆ ಈ ಡ್ರೈವರ್ ಈ ಕಡೆ ಹೋಗಿದ್ದಾರೆ. ಇವಾಗ 112ಗೆ ನಾವು ಕಾಲ್ ಮಾಡಿದ್ವಿ, ಗಾಡಿ ಬರ್ತಾ ಇದೆ. ಇವಾಗ ಗಾಡಿಗಳ ಮೇಲೆ FIR ಮಾಡಿಸೋವರೆಗೂ ನಾವು ಹೋಗಲ್ಲ ಅಂತ ಇಲ್ಲಿ ನಿಂತಿದ್ದೀವಿ. ನಮಗೆ ಮಾತಾಡಿ ಬನ್ನಿ. ನಮ್ಗೆ ಈಗಾಗಲೇ ಇನ್ನ ಹಲವಾರು ಮಾಹಿತಿ ಬಂದಿದೆ. ಇನ್ನ ಬೇರೆ ರೀತಿ ಗಾಡಿಗಳೆಲ್ಲ ಇಲ್ಲಿ ಬಂದಿದೆ. ದಯವಿಟ್ಟು ಅದನ್ನು ನೋಡಿ ಅದ್ರ ಮೇಲೆ ದೂರು ಸಲ್ಲಿಸಿ ಅಂತನೂ ನಮಗೆ ಒಂದಷ್ಟು ಸಾರ್ವಜನಿಕರು ಇಲ್ಲಿ ಮಾಹಿತಿ ನೀಡಿದ್ರು. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಾರ್ವಜನಿಕರ ತೆರಿಗೆ ಯಾವುದೇ ರೀತಿ ಪೋಲ್ ಆಗಬಾರ್ದು, ಅದು ಸರ್ಕಾರ ಸದ್ಬಳಕೆಗೆ ಆಗಬೇಕು ಹೊರತು ಸಾರ್ವಜನಿಕರ ಹಿತಾಸಕ್ತಿಗೆ ಅದನ್ನು ಬಳಸಬೇಕೇ ಹೊರತು ಯಾವುದೇ ರೀತಿ ದುರುಪಯೋಗ ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿ ಪೋಲ್ ಆಗ್ತಾ ಇರುವಂತಹ ಹಣವನ್ನ ನಿಲ್ಲಿಸಿ ಅವ್ರ ಮೇಲೆ ಕ್ರಮ ಜರುಗಿಸೋಕೆ ಇವತ್ತು ಬಂದಿದ್ವಿ. ಪಾಪ ಡ್ರೈವರ್ಗಳಿಬ್ರು ನಾವು ಕರ್ಕೊ ಬರ್ತೀವಿ ಅಂತ ಹೇಳಿದ್ರು. ಒಬ್ರು ಡ್ರೈವರ್ ಇನ್ನೇನು ಗಾಡಿ ತೆಗಿಯಕ್ಕೆ ಹೋದ್ರು, ನಾವು ನಿಲ್ಸಿದ್ವಿ ಅವ್ರನ್ನ ಕರೀರಿ ಅಧಿಕಾರಿನ ಅಂತ. ಅವರು ಬರ್ಲಿ ಇದ್ರ ಮೇಲೆ ಕೇಸ್ ಇದು ಮಾಡಿದ. ಮತ್ತೆ ಸಾರಿಗೆ ಇಲಾಖೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಸ್ವಂತ ದುಡ್ಡಲ್ಲಿ ನೀವು ಗಾಡಿಗಳು ತಗೊಂಡು ಹೋಗ್ಬೇಕು. ಮತ್ತೆ ಇವರು ಅಧಿಕಾರಿಗಳಿಗೆ ಗಾಡಿ ಕೊಟ್ಟಿದ್ದಾರೆ, ಯಾಕೆ ತಗೊಂಡು ಹೋಗಿದ್ದಾರೆ ಅಂತ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಇಂಥ ಅಧಿಕಾರಿಗಳೆಲ್ಲ ಕ್ರಮ ಕೈಗೊಳ್ಳಿ. ನಾವು ಏನೋ ಹೇಳ್ತಾರಲ್ಲ, ನಮ್ಮ ಪಕ್ಷ ಪ್ರಾಮಾಣಿಕ, ನಾವು ಸಿದ್ಧಾಂತಗಳು ಹೇಳ್ತಿರಲ್ಲ. ಇಂಥ ಅಧಿಕಾರಿಗಳು ಕಷ್ಟ ಬಿಟ್ಟು ದುಡ್ಡಿರೋ ದುಡ್ಡಲ್ಲ, ಜನರ ದುಡ್ಡಲ್ಲಿ ಗಾಡಿಗಳನ್ನ ಖರೀದಿ ಮಾಡಿ ಜನರಿಗೆ ಸೇವೆ ಮಾಡಲಿ ಅಂತ ಕೊಟ್ಟಿರೋದು. ಅದನ್ನ ಇವರು ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ. ರಾತ್ರಿ 9 ಗಂಟೆ ಎಷ್ಟು 9 ಗಂಟೆ ಟೈಮ್ ಆಗಿದೆ. ಬೆಂಗಳೂರಿಂದ ಗಾಡಿಗಳು ಬಂದಿದ್ದಾವೆ. ಇನ್ನು ರಾತ್ರಿ ಅವ್ರ ಡ್ರೈವರು ಇವ್ರ ಪಾಪ 12-1 ಗಂಟೆ ಆಗ್ಬೇಕು, ಇವ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಆಮೇಲೆ ಹೋಗೋದು ಡ್ರೈವರ್. ಗುಲಾಮರಾಗಿ ಮಾಡ್ಕೊಂಡಿರುವಂತ ಈ ಅಧಿಕಾರಿಗಳು, ಇಂಥ ಅಧಿಕಾರಿಗಳ ಮೇಲೆ ಇವರು 112 ಗಾಡಿ ಬರುತ್ತೆ. ಗಾಡಿಗೆ ಫೋಟೋ ಹೊಡ್ಕೊಂಡಿದೀವಲ್ಲ, ಬನ್ನಿ ಇನ್ನ ಎಷ್ಟು ಗಾಡಿಗಳಿದೆ ಚೆಕ್ ಮಾಡೋಣ. ಮತ್ತೆ ಬೇರೆ ಗಾಡಿಗಳು ಬರ್ತಾ ಇದ್ದಾವೆ ಅಂತ ಮಾಹಿತಿ ಇಲ್ಲಿ. ಅದರಿಂದ ಇನ್ನ ಒಂದು ಗಾಡಿ ಬರ್ತಾ ಇದೆ, ಅಲ್ಲಿ ಹೊರಗಡೆ ಹೋಯ್ತು. ಅದನ್ನು ಹೋಗಿ ಆ ನಂಬರ್ ಅನ್ನ ಫೋಟೋ ಮಾಡಿ ಇವಾಗ ಈ ಗಾಡಿಗಳ ಮೇಲೆ FIR ಮಾಡಿಸೋದಕ್ಕೆ KRS ಪಕ್ಷ ಇಲ್ಲಿ ಕಾಯ್ತಾ ಇದೆಯಲ್ಲ, ಮಾಡಲೇಬೇಕು ಅಂತ ನಾವು ಬಂದಿದ್ದೀವಿ. ಅದನ್ನ ಮಾಡಿಸೋವರೆಗೂ ನಾವು ಬಿಡಲ್ಲ ಅಂತ ಈ ಮೂಲಕ ತಿಳಿಸ್ತಾ, ಇವತ್ತು ಗಾಡಿ ಅವರಿಬ್ಬರು ಓಡ್ಬಿಟ್ರು ಡ್ರೈವರ್ಗಳು, ಅವ್ರು ಸಿಕ್ಕಿಲ್ಲ. ಆಯ್ತು, ಅದಕ್ಕೆ ಯಾವ ಅಧಿಕಾರಿ ಇದ್ದಾನೋ ಅಯೋಗ್ಯ ಅವನು ಬರಲಿ. ಅವ್ನು ಹೆಂಗ್ ಬರ್ತಾನೆ ಅಲ್ಲಿಂದ ಜನರ ದುಡ್ಡು ಡೀಸೆಲ್ ಹಾಕಿ ಜನರ ದುಡ್ಡಲ್ಲಿ ತೆಗೆಯುವಂಥ ಗಾಡಿ ಅದು. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಹಲವಾರು ವಾಹನಗಳು ನಿಂತಿದೆ. ಅದರಲ್ಲಿ ಸರ್ಕಾರಿ ವಾಹನಗಳು ಹಲವಾರು ಬಂದು ಹೋಗಿರ್ತವೆ. ನಮ್ಮ ನೇರ ಪ್ರಸಾರಕ್ಕೆ ಸಿಕ್ಕಿಬಿದ್ದಿರುವಂಥದ್ದು 2 ಗಾಡಿಗಳು. ಮತ್ತೆ ಈಗ ಒಂದು ಕನ್ವೆನ್ಷನ್ ಹಾಲ್ ಒಳಗಡೆ ಹೋಯ್ತು. ಸೊ ಅದನ್ನ ಸಹ ನಿಮ್ಗೆ ತೋರಿಸ್ತೀವಿ. ಹಲೋ ಹಲೋ, ನೋಡಿ 112 ಅದೇ 112 ಸರ್, ಮುಳಬಾಲ್ ಗಾಡಿ ನಮಗೆ ಸರ್. ಇಲ್ಲಿ ಯಾವ ಕನ್ವೆನ್ಷನ್ ಹಾಲ್ ಇದೆ? ಫೂಲ್ಚಂದ್ ಕನ್ವೆನ್ಷನ್ ಹಾಲ್. ಫೂಲ್ಚಂದ್ ಕನ್ವೆನ್ಷನ್ ಹಾಲ್ ಹತ್ರ ಬರ್ಬೇಕಾಗುತ್ತೆ ಸರ್. ಗಾಡಿ ಅಂದ್ರೆ ಸಮಸ್ಯೆ ಇಲ್ಲಿ ಸರ್ಕಾರಿ ಗಾಡಿಗಳು ಬೆಂಗಳೂರಿಂದ ಬಂದಿದ್ದಾವೆ. ಮಹೇಶ್ ಸರ್ಕಾರಿ ಗಾಡಿ ಯಾವುದೇ ಕಾರಣಕ್ಕೂ 5 ಗಂಟೆ ಮೇಲೆ ಗಾಡಿಗಳು ತಗೊಂಡ್ಬರ್ಬೇಕು. ಗಾಡಿಗಳು ತಗೊಂಡ್ಬಂದು ಸಾರ್ವಜನಿಕರು ದುಡ್ಡನ್ನ ಪೋಲು ಮಾಡ್ತಾ ಇದ್ದಾರೆ. ಅದು ತೋರಿಸಿದ್ನಲ್ಲ, ಅದರಿಂದ ನಾವಿಲ್ಲಿ ಬಂದಿದ್ದೀವಿ. ಅದ್ರ ಮೇಲೆ ಒಂದು FIR ಮಾಡಿ. ಇನ್ನೊಂದು ಗಾಡಿ ಇಲ್ಲಿ ಬಂದಿದೆ ಅಂತ ಇದನ್ನು ನೋಡ್ತೀವಿ. ನೆಕ್ಸ್ಟ್ ಗಾಡಿ ಅಲ್ಲಿ ಹೋಗ್ತೀವಿ. ಮತ್ತೆ ಅಲ್ಲೇ ಇದ್ದು ಸ್ವಲ್ಪ ಬಂದಿದೆ ಬೇಗ ಮಾಡ್ತಾರೆ ಪಾಪ. ಅವ್ರು ಇಲ್ಲಿವರೆ ಅವ್ರು ಗೊತ್ತೇ ಇಲ್ಲ. ಊಟಕ್ಕೆ ಹೋಗ್ಬಿಡೋಣ. ಎಲ್ಲ ಸರ್ ಬಿಟ್ಟು ಬರ್ತಾ ಇದೆ ಅಂದ್ರೆ ಎಲ್ಲಿ ಗಾಡಿಯಲ್ಲಿ ಬಂದಿದ್ದೆ. ಆ ಗಾಡಿನ ನಂಬರ್ ತಗೊಳ್ಳಿ. ಎಫ್ ಅಂತ ಇರುತ್ತೆ ನೋಡಿ, ಆ ಗಾಡಿಗಳೆಲ್ಲ ಸರ್ಕಾರಿ. F1 ಎಫ್ ಅವಾಗ ಬಂದಿದ್ದ ಗಾಡಿ ಎಲ್ಲೋಯ್ತು ನೋಡಿ.
ತಗೊಂಡು ಹೋಗೋದಕ್ಕೆ ನಾವು ಈ ಕಡೆ ಬಂದ್ಬಿಡಿ, ಇಲ್ಲೇ ಇರ್ತಾರಲ್ಲ, ಎಲ್ಲಿರ್ತಾರೆ? ಶಾಸಕರು ಆಯ್ತು, ಶಾಸಕರು ತಗೊಂಡ್ ಬರ್ಬಾರ್ದು. ಅದೇ ಶಾಸಕರನ್ನ ಕೇಳಬೋದ್ರೆ ಅವ್ರ ಹಿಂಬಾಲಕರು ಗುಲಾಮರು ಹಿಂದ್ಗಡೆ ಕುತ್ಕೊಂಡು ಬಂದಿರ್ತಾರೆ ಜೊತೆಯಲ್ಲಿ, ಸಾಯಂಕಾಲ ಹೋಗುವಾಗ ಕುತ್ಕೊಂಡು ಹಂಗೆ ಹೋಗೋಣ ಅಂತ ಅವರು ಒಂದು ಅದು ಇದೊಂದು ಮಾತಾಡ್ತಾರೆ. ಶಾಸಕರುಗಳು ಗಾಡಿ ಸರ್ಕಾರಿ ಗಾಡಿ ಕೊಟ್ಟಿರೋದು ಕ್ಷೇತ್ರ ಸುತ್ತಾಡೋದಕ್ಕೆ, ಮದುವೆಗೆ ಹೋಗಪ್ಪ ಇನ್ನೊಂದಕ್ಕೆ ಹೋಗಪ್ಪ ಅಂತ ಯಾರು ಕೊಡಲ್ಲ. ಆಯ್ತು, ಇವಾಗ ಅಧಿಕಾರಿಗಳು ಅವರು ಗಾಡಿ ಇದು 11 ಬರ್ತಾ ಇದೆ, ಅವ್ರ ಮೇಲೆ FIR ಮಾಡಿಸೋದಕ್ಕೆ ಗಾಡಿ ಕರೆದಿದ್ವಿ. ಆಯ್ತು, ಬರುತ್ತೆ ನೋಡಿ, ನಮಗೆ ಬೇರೆ ಯಾವ್ದೋ ಬರ್ತಾ ಇದೆ ನೋಡಿ. ಅಲ್ಲ ಗಾಡಿಯ ಎತ್ಬಿಟ್ಟು ಎಲ್ಲ ಹೋಗ್ಬಿಡ್ತೇನೆ, ದೂರ ಎಲ್ಲ ಕಾಮ್ಕೊಬಿಡ್ತಾನೆ ಹೋಗಿ, ದೂರ ಎತ್ಕೊಂಡು ಹೋಗಿ ನಿಲ್ಸ್ಕೊ, ಆಮೇಲೆ ನಾನು ಕರ್ಕಕ್ಕೆ ಬರ್ತೀನಿ ಅಂತ ಒಂದು ಮಾಡ್ತಾನೆ ಬಂದಿದ್ದ ಅಲ್ಲಲ್ಲ. ಎರಡು ತೆಗೆದ್ಬಿಟ್ರಾ? ಇಲ್ಲ, ಎರಡು ತೆಗೆದ್ಬಿಟ್ಟು ಕೋಲಾರ ಮಾತ್ರ ತೆಗೆದಿದ್ದಾನೆ ಗಾಡಿ. ಕೋಲಾರ ಎತ್ಕೊಂಡು ಹೋಗ್ಬಿಟ್ಟಿದ್ದಾನ. ನಂಬರ್ ಇದೆಯಲ್ಲ, ನಂಬರ್ ಐತೆ, ಅದು ಸಾರಿಗೆ ಇಲಾಖೆ. ಅದು ಸಾರಿಗೆ. ಎಲ್ಲಿ ಗಾಡಿ ನೋಡಿ, ಇಲ್ಲ ಐತೆ ನೋಡಿ. ಸಾರಿಗೆ ಇಲಾಖೆ 2 ಗಾಡಿಗಳು, ಒಬ್ಬ ಇವನು ಅಯೋಗ್ಯ ಡ್ರೈವರ್ ಎತ್ಕೊಂಡು ಓಡ್ಬಿಟ್ಟಿದ್ದಾನೆ. ನಾವು ಆ ಕಡೆ ಇನ್ನೊಂದು ಗಾಡಿ ಬರ್ತಾ ಇತ್ತು, ಅದನ್ನು ನೋಡ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲೆಲ್ಲ ಸೈಡಲ್ಲಿ ನಿಂತ್ಕೊಂಡಿದ್ದು ಗಾಡಿ ಲಾಕ್ ಮಾಡ್ಕೊಂಡು ಹೋಗಿ ಗಾಡಿ ಎತ್ಕೊಂಡು ಅಲ್ಲೆಲ್ಲ ದೂರ ಇಟ್ಕೊಂಡಿದ್ದಾನೆ. ಈ ಸಾರಿಗೆ ಇಲಾಖೆಯ ಅದೇ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರ ನಿಮ್ಗೆ ಮಾನ ಮರ್ಯಾದೆ ಏನನ್ನ ಇದ್ರೆ ಇಂತ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ಕೆಲಸ ಮಾಡಿ, ನಿಮ್ಮ ಯೋಗ್ಯತೆಗೆ ಇದೇ ಕೆಲಸ ಮಾಡ್ರಿ. ಜನರ ದುಡ್ಡಲ್ಲಿ ಇದು ಗಾಡಿಯನ್ನ ಕೊಂಡ್ಕೊಂಡಿರೋದು, ಜನರ ದುಡ್ಡಲ್ಲಿ ಇದಕ್ಕೆ ಡೀಸೆಲ್ ಹಾಕಿ ಜನರ ಸೇವೆ ಮಾಡೋದಕ್ಕೆ ಅಂತ ಕೊಟ್ಟಿರೋದು. ಇದು ಅಧಿಕಾರಿ ಯಾವನ ಬಂದೇ ಇಲ್ಲ, ಅವನ್ನೆಲ್ಲ ಒಳ್ಳೆ ಡ್ರೈವರ್ ಪಾಪ ಹೋದಾಗ ಕರ್ಕೊಂಡ್ಬರ್ತೀನಿ ಅಂತ ಆತನೂ ಬಂದಿಲ್ಲ. ಇವನೊಬ್ಬನ ಇದ್ದೇ ಇಲ್ಲಿ ಅಯೋಗ್ಯ, ಅವನು ಓಡ್ಬಿಟ್ಟ ಗಾಡಿ ಎತ್ಕೊಂಡು. ನಾವು ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಇನ್ನೊಂದು ಗಾಡಿ ಬರುತ್ತೆ ಅಂತ, ಅದು ಶಾಸಕರ ಗಾಡಿ ಅಂತೆ. ಶಾಸಕರಿಗೂ ಅಷ್ಟೇ ಕ್ಷೇತ್ರ ಸುತ್ತಾಡೋದಕ್ಕೆ ಶಾಸಕರಿಗೆ ಗಾಡಿ ಕೊಡೋದು. ಶಾಸಕರಿಗೆ 1 ಕಿಲೋಮೀಟರ್ಗೆ 18 ರೂಪಾಯಿ ಅಂತೆ, ಮತ್ತೆ ಅವರಿಗೆ ಬಂಗ್ಲಾ ಅಂತೆ ಕ್ಷೇತ್ರ ಸುತ್ತಾಡೋದಕ್ಕೆ. ಇಂಥ ಹಲವಾರು ದುಡ್ಡು ಕೊಡೋದು ಜನರ ತೆರಿಗೆ ಹಿಂಗೆ. ಆ ತೆರಿಗೆ ದುಡ್ಡನ್ನು ಪೋಲ್ ಮಾಡುವಂಥ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡ ಇಲ್ಲ. ಅದರಿಂದ ಇವಾಗ 112 ಬರ್ತಾ ಇದೆ. ಈ ಗಾಡಿಗಳಿಗೆ ಮೇಲೆ FIR ಮಾಡಿಸಿ ಅವ್ರು ಬರೋವರೆಗೂ ಇಲ್ಲೇ ಇದ್ದು ಅವ್ರನ್ನ ಜೊತೆಯಲ್ಲೇ ನಾವು ಸ್ಟೇಷನ್ ಕರ್ಕೊಂಡು ಹೋಗೋದಕ್ಕೆ ಕೆಲಸ ನಾವು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಆಯ್ತು, ಮಾತಾಡಿ. ಕಾಲ್ ಮಾಡಿ 112 ಅವ್ರಿಗೆ ಇನ್ನೊಂದ್ಸತಿ. ದುಡ್ಡು ಬೇಕು ಅಂದರೆ ಜಾಬ್ ಬೇಕು ಅಂದರೆ ಮಾಡಬೇಕಾಗುತ್ತೆ. ಬರ್ತಾ ಇದ್ದಾರೆ ನೋಡಪ್ಪ, ತೋರ್ಸಪ್ಪ ಇವ್ರು ಅಧಿಕಾರಿಗಳೇ, ಒಳ್ಳೆ ದೊಡ್ಡ ಅಧಿಕಾರಿಗಳು ಇವರು ಬರ್ತಾ ಇದ್ದಾರೆ. ಸರ್ ತಾವೇನಾಗಿದೆ ಹಿರೋಣ? ಏನ್ ಬೇಕಾ ಗಾಡಿ ಹಿಡಿಯೋ ಮಾಡ್ಕೋ. ನಾನು ಅದಕ್ಕೆ ಹೇಳಿಲ್ಲ, ಸಾಹೇಬ್ರನ್ನೇ ಕರೀರಿ, ಸಾಹೇಬ್ರ ಗಾಡಿ ಎಲ್ಲ ಇದು ಇದು ಸಾಹೇಬ್ರದಲ್ಲ, ಜನರಲ್ ಅಲ್ಲ ಇದು, ಜನರ ದುಡ್ಡಿಂದ ಏನ್ ಬೇಕಾ ಮಾಡ್ಕೋ, ಕಂಪ್ಲೇಂಟ್ ಮಾಡ್ಕೋ, ಇದು ಮಾಡ್ಕೋ. ಅಲ್ಲ ತಾವ್ಯಾರು? ಅಲ್ಲ ನೀವ್ಯಾರಪ್ಪ? ನೀವೇನಣ್ಣ? ನಾವು KSRTC ಅವರ. ಹೌದು, ಏನಣ್ಣ ನೀವು ಒಂದು KSRTC ಆಯ್ತಣ್ಣ, ಯಾವ ಡಿಪೋದಲ್ಲಿ ಏನ್ ಕೆಲಸ ಅದನ್ನ ಹೇಳಿ.
ನೋಡಪ್ಪ ಜಾಸ್ತಿ ಮಾತಾಡ್ಬೇಡ ಕಂಪ್ಲೇಂಟ್ ಮಾಡು ಹಿಡ್ಕೋ ನಾನು ಹೇಳಿದ್ದು ನೀನ್ ಜಾಸ್ತಿ ಅಣ್ಣ, ಬರ್ತಾ ಇದೀನಿ. ನಾನು ಜಾಸ್ತಿ ಮಾತಾಡೋದು ಅದು ನಾನು ಕೇಳಿಲ್ಲ. ಸರ್ಕಾರಿ ಗಾಡಿ ಇದು ಆಯ್ತಾ, ಸರ್ಕಾರಿ ಗಾಡಿ ಇದೆ. ಸರ್ ಬಿಡೋಣ ಒಂದ್ ನಿಮಿಷ ಬರ್ರಿ ತಲೆ ಕೆಡ್ಸ್ಕೊಬೇಡ್ರಿ ಕಳ್ಸ್ಕೊಂಡ್ ಬರೋದಲ್ಲ ಬಾ ನೀನ್ ಬಾ ಹೇಳ್ತೀನಿ ಬಾ, ಹೋಗ್ಬೇಕು ಅರ್ಜೆಂಟ್. ಆಕ್ಸಿಡೆಂಟ್ ಆಗಿದೆ ಗಾಡಿ, ಆಕ್ಸಿಡೆಂಟ್ ಆಗಿದೆ ಕಂಪ್ಲೇಂಟ್ ಗೇಟಾಗ. ಅಲ್ಲಿ ಆ ಕೆಲ್ಸಕ್ಕೆ ಹೋಗ್ತೀನಿ ನಾವು ಅದಕ್ಕೆ ಹೋಗ್ತಾ ಇರೋದು ಈಗ. ಕರ್ಕೊಂಬಂದಿದ್ದಾನೆ ಗಾಡಿನ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಹೋಗ್ತಾ ಇರೋದು ಈಗ. ಅಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಸರ್ ಅಲ್ಲಿ accident ಈ ರೀತಿ ಗುದ್ದೋದು ಅದೆಲ್ಲ ಬಿಡಿ. ಬಾ ಬಾಣ, ಯಾಕೆ ತಲೆ ಕೆಡ್ಸ್ಕೊಬೇಡ. ಏನ್ ಬಾಣ ನೀನು, ನಾವು ಇಲ್ಲೋರೆ ಬಾ ಮುಳಬಾಲ, ನಾವೇನ್ ತಲೆ ಕೆಡ್ಸ್ಕೊಬೇಡ. ಅಲ್ಲಿ ಅರ್ಜೆಂಟ್ ಹೋಗ್ಬೇಕು ಬಾ. ನಾನು ಮುಳಬಾಲ ಅದೇ ಬಾ, ಇಲ್ಲ ನೀನು ಸುಮ್ನೆ ತಲೆ ಕೆಡ್ಸ್ಕೊಬೇಡ. ನೀನ್ ಏನೋ ಮಾಡ್ಕೊ ಬಾ, ಇಲ್ಲಿ ಸುಮ್ನೆ ಅಲ್ಲ ನಮ್ಮ ಗಾಡಿ ಬಾ. ನಮ್ಮನ್ನ ಮುಟ್ಬೇಡಿ, ಬಾ ಈ ಕಡೆ ಬಾ. ನೀವು ಸರ್ಕಾರಿ ನೌಕರರಾಗಿ ಮುಟ್ಬೇಡಿ, ನನ್ ಮೇಲೆ ಕೈ ಹಾಕ್ಬೇಡಿ. ನೀವೆಲ್ಲ ಇದ್ ಮಾಡಕ್ ಬೇಡ, ಇದ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಮಾತಾಡ್ಬೇಡ್ರಿ. ನಾನು ನೋಡು, ಸಂಸ್ಥೆ ನಮ್ಗೆ ನಿನ್ಗೂ ಏನು ಕೊಡಲ್ಲ, ಬಹುಮಾನ ಕೊಡಲ್ಲ, ಯಾವ ಇದಾರು ಕೊಡಲ್ಲ. ಯಾಕೆ ತೊಂದ್ರೆ ಕೊಡ್ಬಾರ್ದು? ನೀನ್ ಮುಳ್ಬಾಗ್ಲ ಅಂದ್ರೆ ನಾನು ಮುಳ್ಬಾಗ್ಲವನೇ. ನಾವು ಮುತ್ತಾರ ನಾನು ಹೇಳು ಮಂಜಿಲ್ಲ ಗೊತ್ತಾ? ಅಧಿಕಾರಿ ಅಂದಲ್ಲ ನೀನು? ಎಲ್ಲಿ ಕೆಲ್ಸ ಮಾಡೋದು? ನಾವೆಲ್ಲ ಜೊತೆಗಿರೋರು ಹೇಳಿದ್ದು. ನೀನ್ ಅಧಿಕಾರಿ ಅಂತ ಹೇಳ್ದಲ್ಲ ಇಷ್ಟೊತ್ತು ಜನರು ಅಲ್ಲ, ಜನ ನೋಡ್ತಾ ಇರ್ತಾರೆ. ಮಾತಾಡಿದ್ರೆ ಯಾರು ಏನು ಎಷ್ಟು ಅಂದ್ರೆ ಎಷ್ಟು ಎಷ್ಟ್ ಮಾತಾಡಿದ್ರು ನೀವು ಸಾರ್ವಜನಿಕರ ದುಡ್ಡನ್ನ ನುಂಗಿ ನೀರ್ ಕುಡಿತೀರ ಅಷ್ಟೇ. ಗಾಡಿ ಅಲ್ಲಿ ಬರ್ಲಿ ಪಾಪ. ನಿಮ್ಗೆ ಯಾರು ನೀರು ಕೊಡಲ್ಲ, ನಾನು ಊಟಕ್ಕಿಲ್ಲ ಅಂದ್ರೆ ನೀನ್ ಹಾಕಲ್ಲ, ನೀನ್ ಊಟ ಇಲ್ಲ ಅಂದ್ರೆ ಯಾರು ಕೊಡಲ್ಲ ಊಟ. ಇವಾಗ ಸಿದ್ದರಾಮಯ್ಯ ಯಾರು ಕೊಡ್ತಾನೆ? ದುಡ್ಡ ಕೊಡ್ತಾನೆ, ಯಾರು ಕೇಳ್ತೀಯ? ನಿಮ್ಗೆ ಯಾರಿಗೂ ದುಡ್ಡೇ ಬರ್ತಾ ಇಲ್ವ? ಹಂಗಾದ್ರೆ ನೀವು ಸರ್ಕಾರಿ ನೌಕರರಿಗೆ ಏನು ಬರ್ತಾ ಇಲ್ಲ ಅಂತ ಈ ರೀತಿ ಸಾರ್ವಜನಿಕರ ತೆರಿಗೆಯಲ್ಲಿ ಕೊಟ್ಟಿರುವಂತ ವಾಹನಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರ. ಬೇಕಾ ಸಾರ್ವಜನಿಕರ ಓಡಾಡ್ತಾರ, ಅವ್ರನ್ನ ಹೋಗಿ ಕೇಳ್ರಿ. ಎಲ್ಲಾರನ್ನು ಕೇಳ್ತೀವಿ, ನಮ್ಗೆ ಸಿಕ್ಕೋದ್ನೆಲ್ಲ ಕೇಳ್ತೀವಿ. ಕೇಳ್ತೀರಿ ಓದ್ತೀರಿ ಎಲ್ಲ ಸಿದ್ದರಾಮಯ್ಯ ಕೇಳ್ತೀರಿ. ಬಾ, ಎಷ್ಟು ಜನ ಓಡಾಡ್ತಾರೆ ತಿಂತಾರ, ಬಾ ಅಲ್ಲಿ ದುಡ್ಡು. ಆ ತಾಲೂಕು ಆಫೀಸ್ಗೆ ಹೋಗಿ ಕೇಳ್ರಿ, ಪ್ರಿನ್ಸಿಪಾಲ್ ಆಫೀಸ್ ಕೇಳೋದು. ಎಲ್ಲ ಕಡೆನೂ ಕೇಳ್ತೀವಿ ಸರ್, ಎಲ್ಲ ಕೇಳ್ತೀವಿ. ಕೇಳ್ಬೇಡ್ರಿ ಇಲ್ಲಿ. ನೀವು ಯಾಕಂದ್ರೆ ನೀವು ಅದ್ರಲ್ಲಿ ತಿಂತೀರಾ, ನೀವು ಕೇಳಲ್ಲ. ನಾವು ಏನು ತಿನ್ನಲ್ಲ, ನಾವು ಕೇಳ್ತೀವಿ. ನಾವೇನು ಬೇರೆ ಯಾರಲ್ಲ, ರೈತರು ನಾವು. ಅದಕ್ಕೆ ಈ ರೀತಿ ಬಂದು ಅವ್ರನ್ನ ಬಿಡಿಸಿರೋದು. ಯಾಕಂದ್ರೆ ಅವರು ದುರ್ಬಳಕೆ ಆಗ್ತಾ ಇದೆ ಅಂತ ಗೊತ್ತಿದೆಯಲ್ಲ ನಿಮ್ಗೆ. ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ಅವ್ರ ಹೆಸರು ಏನಂತ ಕೇಳ್ಕೋಬೇಕಾಗುತ್ತೆ ಬಂದಿದ್ದು. ಎಲ್ಲ ನಾನು ಇಲಾಖೆ ಅಲ್ಲ, ಹೆಸರು ಕೇಳ್ಕೊಂಡ್ರೆ ಇವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ಬೋದಲ್ಲ. ಮಾಡೋಣ ಬನ್ನಿ, ಈಗ ಎಲ್ಲೋಗ್ತದೆ ವಿಡಿಯೋನಲ್ಲಿ ಇದಾರಲ್ಲ. ಅವ್ರು ಯಾರು ಅವ್ನು ಗೊತ್ತಾಗ್ಬೇಕಲ್ಲ. ಅದಂದ್ರೆ ಗಾಡಿ ನಂಬರ್ ಇರುತ್ತಲ್ಲ. ಗುಲಾಮರನ್ನ ಕರ್ಕೊಬರ್ಬೇಕು ಅಧಿಕಾರಿಗಳು. ಇವನು ಯಾವನ ನಾನು ಅಧಿಕಾರಿ ಅಂತಾನೆ, ಲೈವಲ್ಲಿ ಅಧಿಕಾರಿ ಅಂತ ಹೇಳ್ತಾನೆ. ಮತ್ತೆ ನಾನು ಇದೇ ಲೋಕಲ್, ನಾನು ಲೋಕಲ್ ಅವನೇ. ಆದರೆ ಜನಕ್ಕೆ ದುಡ್ಡಲ್ಲಿ ಲಾಸ್ ಆಗ್ತಾ ಇರೋದು. ಗೌರ್ಮೆಂಟ್ ವೆಹಿಕಲ್ ನಾವು ಇಷ್ಟೊತ್ತು ಹಿಡ್ದಿದ್ವಿ, ಅವರು ದಬ್ಬಾಳಿಕೆ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ತಗೊಂಡು ಹೋಗಿದ್ದಾರೆ. ಆದರೆ ಆ ಗಾಡಿಗಳ ನಂಬರು ಫೋಟೋಸ್ ಎಲ್ಲ ನಮ್ಮ ಹತ್ರ ಲೈವಲ್ಲಿ ಇದೆ. ಮತ್ತೆ ಆ ಡ್ರೈವರ್ ಹಾಂ ನೋಡಿ ಸರ್, ಇಲ್ಲಿ ಏನಂತೆ ಇರೋ ನಿಲ್ಲಿಸ್ತಾರೆ, ಮಾತಾಡ್ತಾರೆ. ಸರ್ ನಮಸ್ತೆ, ನಾನು ಮಂಜುನಾಥ್ ಅಂತ ಜಿಲ್ಲಾಧ್ಯಕ್ಷ. ನಾನೇ ಫೋನ್ ಮಾಡಿದ್ದು. ಇಲ್ಲಿ ಗಾಡಿ ಎರಡು ಬಂದಿದ್ವಿ, ಒಂದು ಹಿಡ್ಕೊಂಡ್ವಿ. ನಮ್ಮನ್ನ ಕೆಳಗಡೆ ತಲ್ಲಿ ಗಾಡಿ ನೀವು ಬೇರೆ ಮಧ್ಯವರ್ತಿ ಬಂದಿದ್ದಾನೆ, ಗುಲಾಮ್ಗಿರಿ ಮಾಡಿದೊಬ್ಬ ಅಧಿಕಾರಿಗೆ. ಅಧಿಕಾರಿನ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು? ಸಾರಿಗೆ ಡಿಪಾರ್ಟ್ಮೆಂಟ್. ಸಾರಿಗೆ KSRTC. ಎರಡು ಗಾಡಿಯನ್ನು ಸಾರಿಗೆ ಇಲಾಖೆ KSRTC ಅಂದ್ರೆ ಅವರೇನು ಬಾಡಿಗೆಗೆ ಬಂದವರ ಕನ್ಫರ್ಮ್ ಮಾಡ್ತಾರೆ? ಮದುವೆಗೆ ಸರ್ಕಾರಿ ಗಾಡಿನೇ, ಮದುವೆಗೆ ಬಂದಿರೋದು. ಫೋರ್ ವೀಲರ್ ಫೋರ್ ವೀಲರ್ ಕಾರು, ಸರ್ಕಾರಿ ಕಾರ್ಯ ಬಂದಿರೋದು. ನಮ್ಮ ಏರಿಯ ಮೇಲೆ
ಅಲ್ಲೇ ಮಾಡಿ ಗಾಡಿಯನ್ನು ಕಳ್ಸಿಕೊಡ್ತಾನೆ ಒಬ್ಬ ಬಂದಿಲ್ಲಿ. ಗಾಡಿ ನಂಬರ್ ಇದೆಯಲ್ಲ ಅದಕ್ಕೆ ಇಲ್ಲ ಆದ್ಮೇಲೆ ಒಂದು ಕಂಪ್ಲೇಂಟ್ ಆಗ್ಬೇಕು. ಯಾಕಂದ್ರೆ ಆತನ ನಮ್ಮ ಲೈವ್ ಇದೆ, ಇದ್ರಲ್ಲಿ ಲೈವ್ ನಡೀತಾ ಇದೆ. ಈಗ ಇನ್ಸ್ಪೆಕ್ಟರ್ ನಾವು ಇನ್ಫಾರ್ಮ್ ಮಾಡ್ತೇವೆ ಇಲ್ಲಿ ಟೌನ್ ಇಲ್ಲ ಅಂದ್ರೆ ನಾನು ಎಸ್ ಪಿ ಅವ್ರಿಗೆ ಬೇಕಾದ್ರೆ ಇವಾಗ ಮಾತಾಡ್ತೀನಿ. ಈ ರೀತಿ ಆಗಿದೆ ಮಾತಾಡಿರಂತೆ ಅದು ಅಲ್ಲಲ್ಲ. ನಾನು ಸರ್ಕಾರಿ ಗಾಡಿ ಅಂದ್ರೆ 1000 ಜನಕ್ಕೆ ದುಡ್ಡು, ನಮ್ದು ನಿಮ್ಗೆ ತೆರಿಗೆ ದುಡ್ಡಲ್ಲಿ ಇದ್ ಮಾಡಿದ್ದು. ಒಬ್ಬ ಅಧಿಕಾರಿನ ಕೆಲ್ಸ್ಕೊಡೋದಕ್ಕೆ ಒಂದು ಗುಲಾಮ್ಗಿರಿ ಮಾಡ್ತಾರೆ ಅಂದ್ರೆ ಮತ್ತೆ ಕೆಲಸ ನಾನು ಹೋಗ ಅಧಿಕಾರಿ ಯಾವ್ದು ಲೋಕಲ್, ನಾನು ಲೋಕಲ್, ನಂದು ಮುಳ್ಬಾಗಲ್ಲಿ ಹಂಗಂತ ಗುಂಡಾಗಿರಿ ಮಾಡೋದು ತಪ್ಪಾಗುತ್ತದೋ ಸರ್ಕಾರಿ ಅಯೋಗ್ಯರಿಗೆ ಸಪೋರ್ಟ್ ಮಾಡುವಂತ ಈ ಅಯೋಗ್ಯ ಎಂತವನು ನೋಡಿ ಮದುವೆಗೆ ಬಂದಿದ್ದಾರೆ. ಸರ್ಕಾರಿ ಗಾಡಿ ಬಾಡಿಗೆ ದುಡ್ಡು ಕೊಟ್ಟು ಬರ್ಬೇಕು. ಸರ್ಕಾರಿ ಗಾಡಿನ ಎತ್ಕೊ ಬಂದಿದ್ದಾನೆ. ಅವ್ನಿಗೆ ಬುದ್ಧಿ ಇಲ್ಲ ಅಂದ್ರೆ ಈತನ ಬುದ್ಧಿ ಇಲ್ವಾ? ವೆಂಕಟೇಶ್ ಲೈವ್ ಕೊಡು, ನಂಬರ್ ಕೊಡಿ. ಆಯ್ತು, ಇದು ಕೊಡಿ, ನಂಬರ್ ಕೊಡಿ ಸರ್. ನಿಮ್ ಕಡೆ ಕಂಪ್ಲೇಂಟ್ ಮಾಡೋಕ್ಕಾಗತ್ತಾ? ಅಪ್ಪ ಇಲ್ಲ, ನೀವು ಸ್ಟೇಷನ್ಗೆ ನಾವು ಸ್ಟೇಷನ್ ರೆಫರ್ ಮಾಡಿ. ಇನ್ಸ್ಪೆಕ್ಟರ್ಗೆ ಹೇಳ್ತೀವಿ ನಾವು. ನೀವು ಅಲ್ಲಿ ಅದು SHO ಫೋನ್ ಮಾಡು, 94495 28472. ನಮ್ದು ಗಾಡಿ ಇದೆ, ನಾವೇ ಬಂದು ಅಲ್ಲಿ ಕಂಪ್ಲೇಂಟ್ ಮಾಡೋಗ್ತೀವಿ. ಆ ನಂಬರ್ ಗಾಡಿ ನಂಬರ್ದು ಮತ್ತೆ ಆತನ ಫೋಟೋ ನಾವೇನಾದ್ರೂ ಇಲ್ಲಿ ಪ್ರಾಬ್ಲಮ್ಸ್ ಆದ್ರೆ ಇಲ್ಲಿ ಸಾಲ್ವ್ ಮಾಡಿ ಕಳಿಸೋದಕ್ಕೆ ಗೊತ್ತಿದೆ. ಅದರಿಂದ ನೀವು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತೀವಿ. ನಿಮ್ಗೆ ಹೆಂಗ್ ಬೇಕು ಅಲ್ಲ ಸರ್, ದಬ್ಬಾಳಿಕೆ ನೋಡಿದ್ರು ಮಾಡಬಾರ್ದು. ಇವಾಗ ಅವರು ಪೆಟ್ರೋಲ್ ಗಾಡಿ ಅಂದ್ರೆ ಎಲ್ಲಿ ಏನೋ ಸಮಸ್ಯೆ ಅಂದ್ರೆ ಅಲ್ಲಿ ಓಡಾಡ್ತಾ ಇರ್ಬೋದು. 94495 28472. ನೀನು 47 ಮಾಡಿದೀಯಾ? 472 ನಿಮ್ಗೆ ಮುಳ್ಬಾಗಲನಾ? ನಮ್ದು ಬೇತ್ಮಂಗ್ಳೂರು. ನಮ್ದು ಇಲ್ಲಿ ಒಳ್ಳೆ ಕೆಲಸ ಮಾಡಿ ಇಂಥ ಕೆಲಸ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಇದು 1000 ಜನಕ್ಕೆ ದುಡ್ಡು ಸರ್. ಆಯ್ತಾ, ದುಡ್ಡು ಜನರ ದುಡ್ಡಲ್ಲಿ 115 ಕಿಲೋಮೀಟರ್ ಬಂದಿದ್ದಾನೆ, 115 ಕಿಲೋಮೀಟರ್ ಹೋಗ್ತಾನೆ. ಎಷ್ಟು ಡೀಸೆಲ್, ಎಷ್ಟು ಪೆಟ್ರೋಲ್, ಗಾಡಿ ಎಷ್ಟು ಇದಾಗತ್ತೆ, ಯಾರು ದುಡ್ಡು ಅದು? ಈ ರಾಮಲಿಂಗ ರೆಡ್ಡಿ, ಅಯೋಗ್ಯ ಮುಂದೆ ಇಂಥವ್ರಿಗೆಲ್ಲ ಕ್ರಮ ಕೈಗೊಳ್ಬೇಕು. ನೀವು ಇಂಥವ್ರು ಆಯ್ಕೆ ಮಾಡಿ ಕಳಿಸ್ತಾರೆ ಮತ್ತೆ. ಅದನ್ನ ನೀವು ಕೇಳಿ, ನಿಮ್ಗೆ ನಮ್ಗೆ ಅಧಿಕಾರಿ ಇದೆ ಅಂತ, ಪ್ರತಿಯೊಬ್ಬರಿಗೂ ಅಧಿಕಾರಿ ಇದೆ. ನೀವು ಇಂಥ ಇದಕ್ಕೆಲ್ಲನು ಇದು ಮಾಡ್ಬಾರ್ದು. ಒಳ್ಳೆ ಇದಕ್ಕೆ ಮಾಡಿ. ರೂರಲ್ ಬರೋದು ಫುಲ್ ಚಂದು, ರೂರಲ್ ಬಂದ್ಬಿಡಿ ಅಲ್ಲಿಗೆ. ಇಲ್ಲಿ ನರಸಿಂಹ. ಓಕೆ ಸರಿ ಸರ್, ಇವಾಗ ಗಾಡಿ ನೀವು ನೋಡಿ, ನಾವು ಬರ್ತೀವಿ. ನಮ್ದು ಗಾಡಿ ಇದೆ, ಬರ್ತೀವಿ. ಹಂಗೆ ನೀವು ಇಲ್ಲಿ ಬಂದೋಗಿದ್ದೀರಲ್ಲ, ಅದಕ್ಕೆ ನೀವು ಬನ್ನಿ. ನಾವು ಡಿಜಿ ಕಂಟ್ರೋಲ್ಗೆ ಇದು ಮೆಸೇಜ್ ಎಲ್ಲ ಇದು ಫಾರ್ವರ್ಡ್ ಮಾಡ್ತೀವಿ. ನಾವು ಪೂರ್ತಿ ಡೀಟೇಲ್ ಟೋಟಲ್ ಎಲ್ಲ ಹಾಕ್ತೀವಿ. ಇಲ್ಲಿ ಹೇಳ್ತೀವಿ, ನಾವು ಬರ್ತೀವಿ ನೋಡಿ. ಆಯ್ತು, ಅದೇ ನಾವು ಅಲ್ಲಿಗೆ ಮೆಸೇಜ್ ಕೊಡ್ಲೇಬೇಕು, ಮಾಡ್ತೀವಿ. ನೀವು ಬನ್ನಿ ನಮ್ಮಿಂದನೇ. ಆಯ್ತು, ನಾ ಗಾಡಿ ತಗೊಬರೋಣ. ಇಲ್ಲೇ ಇರ್ತೀವಿ, ತಿನ್ನೋಣ. ಗಾಡಿ ತಗೊಂಡು ನಾವು ಬಂದಿಲ್ಲ. ಇಷ್ಟೊಂದು ಇದು ಇಲ್ಲಿ ಯಾರೋ ಒಬ್ಬ ಅಧಿಕಾರಿನ ಒಂದು ಗಾಡಿ ತಗೊಂಡು ಹೋಗ್ಬಿಡು, ಆ ಕಡೆ ಓಡ್ಬಿಟ್ಟ. ಇನ್ನೊಬ್ಬನ ಅಧಿಕಾರಿನ ಅವನು ತಪ್ಪಿಸೋದಕ್ಕೆ ಯಾರೋ ಒಬ್ಬ ಇಲ್ಲಿ ಚಮಚಾಗಿರಿ ಮಾಡೋದಕ್ಕೆ ಅವನ ಜೊತೆಯಲ್ಲಿ ಇರೋನಂತೆ, ಲೋಕಲ್ ಅವನು ಅಂತ ಅವ್ನು ಕಳ್ಸೋದಕ್ಕೆ ನಮ್ಮನ್ನ ಪಕ್ಕಕ್ಕೆ ದೂರ ಹೋಗಿ ನೀವು ಅಂತ ಗಾಡಿನ ಇದು ಮಾಡಿ, ನಾನು ಲೋಕಲ್ಲೇ ಅಂದ್ಬಿಟ್ಟು ಇದು ಮಾಡಿ ಗಾಡಿ ಕಳ್ಸಿಕೊಟ್ಟಿರ್ತಾನೆ. ಆದರೆ ಗಾಡಿಗಳ ನಂಬರ್ ಇದ್ದಾವೆ, ಆತಂದು ಲೈವ್ ನಡೀತದೆ, ಜನ ನೋಡ್ತಾ ಇರ್ತಾರೆ. ಇತ್ತ ಮೇಲೆ ಇವಾಗ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇಲ್ಲಿಂದ ನಾವು ಬರ್ತೀವಿ ಅಂತ ಹೇಳ್ತಾ ಇಲ್ಲಿವೆ ಮುಗಿಸ್ತೀನಿ ವೆಂಕಟೇಶ್. ಇಷ್ಟು ಮಾತ್ರ ವಿಚಾರ. ಮಿಕ್ಕಿದ್ದು ನಮ್ಮ ಯುವಧನಿ ವೆಂಕಟೇಶ್ ಅವ್ರು ಮಾತಾಡ್ತಾರೆ. ಏನಿಲ್ಲ, ವಿಚಾರ ಇಷ್ಟೇ. ಈಗಾಗಲೇ ನಾವೇನು ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಏನು ಮಾಡಕ್ ಹೋಗಿಲ್ಲ. ಅವರೇ ಯಾರೋ ಒಬ್ಬ ಮಧ್ಯವರ್ತಿನ, ನಮ್ಮ ಮಂಜುನಾಥ್ ಅವ್ರು ಹೇಳ್ದಂಗೆ ಅವರು ಚಮಚಾಗಿರಿ ಮಾಡಕ್ಕಂತಾನೆ ಇರೋಂಥವ್ರೇನೋ ಗೊತ್ತಿಲ್ಲ. ಅದಕ್ಕೆ ಅವ್ರು ಯಾರೋ ಮಧ್ಯವರ್ತಿ ಬಂದು ನಮ್ಮ ಮೇಲೆ ಮಾಡಿ ಅವರು ಗಾಡಿಯನ್ನ ಈಗ ಸದ್ಯಕ್ಕೆ ತಪ್ಪಿಸ್ಕೊಂಡು ನೀವೇನಾದರೂ ಕೇಸ್ ಮಾಡ್ಕೊಳ್ಳಿ, ನಾವು ಈಗ ಅರ್ಜೆಂಟಾಗಿ ಹೋಗ್ಬೇಕು, ಎಲ್ಲೋ ಆಕ್ಸಿಡೆಂಟ್ ಆಗಿದೆಯಂತೆ. ಅದಕ್ಕೆ ಇವ್ರ ಪಾಪ ಇಲ್ಲಿ ಈ ಕನ್ವೆನ್ಷನ್ ಹಾಲಲ್ಲಿ ಬಂದು ಮದುವೆ ಊಟ ಮಾಡೋಕ್ಕೆ ಬ್ರೇಕ್ ಕೊಡ್ತಿದ್ದಾರೆ. ಸೊ ಹಾಗಾಗಿ ನಾವು ಈಗ ಇದು ಮುಳಬಾಗಿಲು ರೂರಲ್ ಸ್ಟೇಷನ್ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ ಹೋಗಿ ಆ 2 ಗಾಡಿಗಳ ಮೇಲೆ ದೂರನ ನೀಡಿ ಆ ಡ್ರೈವರ್ಗಳು ಮತ್ತೆ ಯಾರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬಂದ ಅಯೋಗ್ಯನ ಮೇಲೂ ದೂರನ್ನ ಸಲ್ಲಿಸಿ ಬರ್ತೀವಿ. ಇದು ಕಾನೂನು ರೀತಿ ಕ್ರಮ ಏನಾಗುತ್ತೋ ಅದು ಮುಂದಕ್ಕೆ ನೋಡೋಣ. ಈಗ ಈ ಒಂದು ಲೈವ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಅಲ್ಲಿ ಸ್ಟೇಷನಲ್ಲಿ ಏನಾದರೂ ನಮಗೆ ಕಿರಿಕಿರಿ ಆದರೆ ಅಲ್ಲಿ ಮತ್ತೆ ಲೈವ್ ಮೂಲಕ ನಿಮ್ಮೆಲ್ಲರ ಮುಂದೆ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.